4x square minus 12x plus 9 into ax square plus bx whole divided by 2x square minus 3x is equal to. The options are ax plus b into 2x plus 3, ax plus b into 2x minus 3, ax minus b into 2x plus 3, ax minus b into 2x minus 3. ಇದನ್ನ CTET 17th January 2023 ರಲ್ಲಿ ಕೇಳಿದ್ದಾರೆ. ಈ ಎಕ್ಸ್ಪ್ರೆಷನ್ ಫಸ್ಟ್ ಬರ್ಕೊಂಡ್ಬಿಡ್ತೀನಿ ನಾನು. 4x square minus 12x plus 9 ಇಂಟು ಇಲ್ಲಿ ನೋಡಿ, ಇಲ್ಲಿ ax ಸ್ಕ್ವೇರ್ ಪ್ಲಸ್ bx ಇದೆ, ಇಲ್ಲಿ 2x ಸ್ಕ್ವೇರ್ ಮೈನಸ್ 3x ಇದೆ. ಈ ಎರಡು ಟರ್ಮ್ಗಳಿಂದ x ಕಾಮನ್ ಬರುತ್ತೆ, ಇಲ್ಲಿಯೂ ಕೂಡ x ಕಾಮನ್ ಬರುತ್ತೆ, ಡಿನಾಮಿನೇಟರ್ ಇಂದ ಕೂಡ x ಕಾಮನ್ ಬರುತ್ತೆ. ಆ x ನ ಹೊರಗಡೆ ತೆಗೆದುಬಿಡ್ತೀನಿ. x ಹೊರಗಡೆ ಬಂದ್ರೆ ಇಲ್ಲೇನು ಉಳಿತು ಅಂತಂದ್ರೆ ax ಉಳಿತು, ಪ್ಲಸ್ bx ಇತ್ತು, x ಕಾಮನ್ ಆಗಿ ಹೊರಗಡೆ ಬಂದಿರೋದ್ರಿಂದ ಇಲ್ಲಿ b ಮಾತ್ರ ಉಳಿತು, ಇಲ್ಲಿ x ಹೊರಗಡೆ ಬರ್ದಿದ್ದೀನಿ. ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಇಂದ ಕೂಡ x ಕಾಮನ್ ತೆಗಿತೀನಿ. ಸೊ x ಕಾಮನ್ ಬಂದ್ರೆ ಇಲ್ಲಿ ಬ್ರಾಕೆಟ್ ಒಳಗಡೆ 2x ಮೈನಸ್ 3 ಉಳಿತು, 2x ಮೈನಸ್ 3, x ಕ್ಯಾನ್ಸಲ್ ಆಗಿಬಿಡ್ಲಿ. ಸೊ ax ಪ್ಲಸ್ ಬಿ ಬರುತ್ತೆ ಅಂತ ಅರ್ಥ. ax ಮೈನಸ್ ಬಿ ಅಂತ ಇದೆ. ಸೊ ಎರಡು ಆಪ್ಷನ್ಗಳಾಗಕ್ಕೆ ಸಾಧ್ಯ ಇಲ್ಲ, ax ಪ್ಲಸ್ ಬಿ ಟರ್ಮ್ ಮಾತ್ರ ಇರಬೇಕಲ್ಲಿ. ಓಕೆ, ಈಗ ನೋಡಿ ಡಿನಾಮಿನೇಟರ್ ಅಲ್ಲಿ 2x ಮೈನಸ್ 3 ಇದೆ, ಇಲ್ಲಿ ಡಿನಾಮಿನೇಟರ್ ಟರ್ಮ್ ಇಲ್ಲ ಅಂತಂದ್ರೆ ಈ ನ್ಯೂಮರೇಟರ್ ಟರ್ಮ್ ಇಂದ 2x ಮೈನಸ್ 3 ಅನ್ನೋ ಟರ್ಮ್ ಯಾವುದೋ ಒಂದು ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ನ್ಯೂಮರೇಟರ್ 2x ಮೈನಸ್ 3 ಅನ್ನೋ ಟರ್ಮ್ ಬರಬೇಕು. ಹಾಗಾದ್ರೆ ಈ 4x ಸ್ಕ್ವೇರ್ ಮೈನಸ್ 12x ಪ್ಲಸ್ 9 ಇದನ್ನ 2x ಮೈನಸ್ 3 ಈ ಫಾರ್ಮ್ಸ್ ಆಗಿ ಈ ಟರ್ಮ್ಸ್ಗಳಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗುತ್ತಾ ಅಂತಂದ್ರೆ ಎಸ್, ಅಫ್ಕೋರ್ಸ್ ಇಟ್ ಈಸ್ ಪಾಸಿಬಲ್. ಹೆಂಗೆ ಅಂತಂದ್ರೆ 4x ಸ್ಕ್ವೇರ್ ಇದನ್ನ ನಾನು 2x ಹೋಲ್ ಸ್ಕ್ವೇರ್ ಅಂತ ಬರೀತೀನಿ, ಮೈನಸ್ 12x ಅದು ಸದ್ಯಕ್ಕೆ ಇರಲಿ, ಪ್ಲಸ್ 9 ಇದೆಯಲ್ಲ, ಈ ಪ್ಲಸ್ 9 ಅನ್ನ 3 ಸ್ಕ್ವೇರ್ ಅಂತ ಬರೆಯೋಣ. ಈಗ ಇದು ನೋಡಿ, ಇದು a ಸ್ಕ್ವೇರ್, ಇದು b ಸ್ಕ್ವೇರ್, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab ಅಂತ ಇರುತ್ತೆ. a ಸ್ಕ್ವೇರ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಥವಾ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗಬೇಕು ಅಂತಂದ್ರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಥವಾ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದೆ, ಇದು ಮೈನಸ್ ಇರೋದ್ರಿಂದ ಮೈನಸ್ 2ab ಫಾರ್ಮ್ ಅಲ್ಲಿ ಇದನ್ನ ಎಕ್ಸ್ಪ್ರೆಸ್ ಮಾಡಬೇಕು ನಾವು. 2 ಇಂಟು a ಅಂತಂದ್ರೆ ಏನಿದೆ, ಇಲ್ಲಿ 2x ಇದೆ, ಸೊ 2x ಇಂಟು ಸಮಥಿಂಗ್ ಇರಬೇಕು. ಬಟ್ ಆ ಸಮಥಿಂಗ್ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಎಷ್ಟು ಬರಬೇಕಂದ್ರೆ 12 ಬರಬೇಕು. 2 ಟು ದ 4, ಎಕ್ಸ್ ಆಲ್ರೆಡಿ ಇದೆ ಇಲ್ಲಿ, 2 ಟು ದ 4, 4ಗೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 12 ಆಗುತ್ತೆ ಅಂತಂದ್ರೆ 4ಗೆ 3 ಮಲ್ಟಿಪ್ಲೈ ಮಾಡಿದ್ರೆ 12 ಆಗುತ್ತೆ. ಈಗ ನೋಡಿ, ಇದು 2 ಆಸ್ ಇಟ್ ಈಸ್, 2x ಮೀನ್ಸ್ a, 3 ಮೀನ್ಸ್ b. ನೋಡಿ b ಸ್ಕ್ವೇರ್ ಇದೆ, b ಮೀನ್ಸ್ 3, 2ab. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್. a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್ ಈಸ್ ನಥಿಂಗ್ ಬಟ್ a ಮೈನಸ್ b ಹೋಲ್ ಸ್ಕ್ವೇರ್. a ಮೈನಸ್ b ಹೋಲ್ ಸ್ಕ್ವೇರ್ ಅಂತಂದ್ರೆ ಇಲ್ಲಿ a ಅಂದ್ರೆ 2x ಮೈನಸ್ b ಅಂತಂದ್ರೆ 3, 2x ಮೈನಸ್ 3 ಹೋಲ್ ಸ್ಕ್ವೇರ್ ಇಂಟು ax ಪ್ಲಸ್ b ಹೋಲ್ ಡಿವೈಡೆಡ್ ಬೈ 2x ಮೈನಸ್ 3. 2x ಮೈನಸ್ 3 ಕಂಪ್ಲೀಟ್ ಆಗಿ ಹೋಗ್ಲಿ, 2x ಮೈನಸ್ 3 2 ಇದೆ, ಅದರಲ್ಲಿ ಒಂದು ಹೋದ್ರೆ ಇನ್ನೊಂದು 2x ಮೈನಸ್ 3 ಉಳಿತು. ಸೊ 2x ಮೈನಸ್ 3 ಇಂಟು ax ಪ್ಲಸ್ b. ಸೊ ax ಪ್ಲಸ್ b ಇಂಟು 2x ಮೈನಸ್ 3, ಆಪ್ಷನ್ 2 ಕರೆಕ್ಟ್. ಈ ರೀತಿನಾದರೂ ಮಾಡ್ಬೋದು, ಅಥವಾ ಅದಾಗಿಲ್ಲಪ್ಪ ಅಂತಂದ್ರೆ ಈ 4x ಸ್ಕ್ವೇರ್ ಮೈನಸ್ 12x ಪ್ಲಸ್ 9 ಅನ್ನ, ಈ ಟರ್ಮ್ ಅನ್ನ ಈ 2x ಮೈನಸ್ 3 ಇಂದ ಲಾಂಗ್ ಡಿವಿಷನ್ ಮೆಥಡ್ ಇಂದ ನೀವು ಡಿವೈಡ್ ಮಾಡಿದ್ರಿ ಅಂತಂದ್ರೆ ಅಲ್ಲಿ ಕೂಡ ನಮಗೆ 2x ಮೈನಸ್ 3 ಅಂತ ಕ್ವೋಷಂಟ್ ಬರುತ್ತೆ. ಸೊ ax ಪ್ಲಸ್ b ಇಂಟು 2x ಮೈನಸ್ 3 ಆ ರೀತಿ ಕೂಡ ನಾವು ಸಾಲ್ವ್ ಮಾಡ್ಬೋದು. ಸೊ ಫಸ್ಟ್ ಆಪ್ಷನ್ ರಾಂಗ್, ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್.